ಅಯ್ಯಯ್ಯೋ ಶಿವನೇ ದೇವ್ರೇ ಇದೇ ನಿಂಗೆ ತಡ್ಕೊತಾರಲ್ಲ ಇಬ್ಬರನ್ನುವೆ. ಹ್ಞೂ ಮದುವೆ ಮಾಡ್ಕೊಬಿಟ್ಟು ಬರೋದೊಂದು ಮುಖ್ಯ ಅಲ್ಲ, ಎರಡು ಮೂರು ಜನನ ಅವ್ರು ಹಿಂಗೆ ಜಗಳಕ್ಕೆ ಬಿದ್ದಾಗ ಸುಧಾರ್ಸಕ್ಕೂ ಬರಬೇಕು. ಇನ್ನು ಮಮತಿ ಒಬ್ಳು ಬಾಕಿ ಇದ್ಲು, ಅವಳು ಬಂದು ಹಿಂಗೆ ಜಗಳಕ್ಕೆ ಬಿದ್ದುಬಿಟ್ಟಿದ್ರೆ ಏನೋ ಒಂದು ಗತಿ ಆಗಿರೋದು ನನಗೂನುವೆ. ಯಪ್ಪ ಶಿವನೇ ಬಿಟ್ಟಾಕು. ಈಗ ಇವರಿಬ್ಬರನ್ನ ಬಿಡಿಸ್ಬೇಕು. ಇವರಿಬ್ರಿಗೂ ಶಾರ್ತಿಗೂ ಆಸ್ತಿ ನನಗೆ ಬರ್ಕೊಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಈ ಬೆಣ್ಣೆ ಶಾಂತಮ್ಮಂಗೂ ಆಸ್ತಿ ನಾನು ಬರ್ಸ್ಕೊಂಡೆ ಅಂತ ಇವಳಿಗೂ ಹೇಳಿಲ್ಲ. ಈಗ ಒಂದು ಪರೀಕ್ಷೆ ನೀಯ ಮಾಡ್ಬಿಡೋಣ. ನನ್ನ ಜೊತೆ ನಿಜವಾಗ್ಲೂ ನಾನು ಯಾರು ಪಿರುತಿ ಮಾಡ್ಕೊಬಿಟ್ಟು ನನ್ನ ತಾಗಿರ್ತಾರೋ ಅವ್ರು ನನ್ನ ತಾಗಿರಲಿ, ಇಲ್ಲ ಅಂದರೆ ಹೊಂಟು ಹೋಗ್ಬಿಡ್ಲಿ. ಹ್ಞೂ ಆಸ್ತಿ ನನ್ನ ಹೆಸರಿನಾಗಿರ್ಬೇಕಾರೆ ಯೋಚನೆ ಯಾಕೆ ಮಾಡಬೇಕು? ಈ ಪರೀಕ್ಷೆಯ ಮಾಡೇ ಬಿಡ್ತೀನಿ ಇರು, ಹೋಗಿ ನೋಡೋಣ ಅದು ಏನಾಯ್ತದೋ ಆಗಲಿ. ಲೇ ಶಾರ್ತಿ, ಬುಡೆ ಕೈನಾ ಯಾಕ್ಲೆ ಹಿಂಗಾಡ್ತಾ ಇದೀಯ ರಾಕ್ಷಸಿ ಆಡ್ದಂಗೆ? ಯಾಕ್ಲೆ ಏನ್ಲ ಹಳೆ ಬೇವರ್ಸಿ ತಿಂದು ನೆಣಾಗೈತಾ ನೀನು ಕೂಳಾಕದೇನಿಯ ದಂಡ ಈ ಮನೆಗೆ ಅಂತದ್ರಾಗೆ ಕರ್ಕೊಬಿಟ್ಟು ಬಂದು ನಿಮ್ಮ ಅಮ್ಮನ ಕರ್ಕೊಬಿಟ್ಟು ಬಂದಿರಿಸ್ಕೊಂಡೆ ಹಾಳಾಗೋಗ್ಲಿ ಅಂತ ನಾನು ಸುಮ್ಕೇನಿಯ ಇದ್ದೆ. ಓದೋಗ್ಲಿ ಬಿಡು ಮುದುಕಿ ಅಲ್ವಾ ಇನ್ನೇನು ಕುಂತ್ಕತ್ತದೆ ಅಂತ ಹೇಳ್ಬಿಟ್ಟು ಏನೋ 30 ಲಕ್ಷ 40 ಲಕ್ಷ 50 ಲಕ್ಷ ಎಲ್ಲನೂ ಬರ್ತದೆ ಮಾಡ್ತದೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲನೂ ಇದು ಮಾಡಿದ್ರು. ಹಾಂ ಅವಾಗೂ ಸರಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ಕೇನಿಯ ಇದ್ದೆ. ಹಾಂ ಬಿಡು ಅಂತ 10 ರೂಪಾಯಿನೂ ಬರಲಿಲ್ಲ, ಆದರೂ ಸಹಿಸ್ಕೊಂಡೆ. ಬಿಡು ನೋಡೋಣ ಆಯಿತು ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದನ್ನೂ ಸಹಿಸ್ಕೊಂಡೆ. ಈಗ ನೋಡಿದ್ರೆ ಹಾಂ ಹೆಂಗೆ ಸಿಕ್ರಂಗೆ ಮಾಡಿ ಇವ್ಳನ್ನ ಮನೆ ಕರ್ಕೊಬಿಟ್ಟು ಬಂದಿದೆಯಲ್ಲ, ನೀಗೇನು ಮಾನ ಮರ್ವದಿ ಐತಾ? ನಾನು ಹೇಳಿಲ್ವಾ ಈ ಶಾರದಿಗೆ ನನ್ನ ಹೆಸ್ರಿಗೆ ಬರ್ಕೊಟ್ರದ್ದು ಮರ್ತೇ ಹೋಗ್ಬಿಟ್ಟೈತಿ ಅಂತ ಅನ್ನಿಸ್ತದೆ ಖುಷಿಯಾಗಿ. ನೋಡ್ಲೇ ಶಾರದಿ, ನನಗೆ ಇವಳನ್ನ ಮದುವೆ ಮಾಡ್ಕೊಂಡ್ಲೇಬೇಕು ಅಂತ ಅನ್ನಿಸ್ತು ನನಗೆ. ನೀನು ಏನಾರ ಹೇಳು ಏನಾರ ಮಾಡು, ಹಾಂ ನಾನು ಇವಳನ್ನ ಮದುವೆ ಮಾಡ್ಕೊಂಡೆ. ನೋಡು ನೀನು ಸುಮ್ಕೇನಿಯ ಕಿತ್ತಾಕೊಂಡು ಜಗಳ ಮಾಡಕ್ಕೆ ಬರಬೇಡ. ಈಗ ಸರಿ ಆಯಿತು, ನಾನು ಹೇಳ್ತಾ ಇದ್ದೀನಿ ಈಗ ನಮ್ಮ ಅಮ್ಮನ್ನ ನೋಡ್ಕೋಬೇಕು. ಯಾರು ನೋಡ್ಕೋತೀರಾ ಅಂತ ಹೇಳಿದ್ರೆ ಅವ್ರ ಜೊತೆ ನಾನು ಇರ್ತೀನಿ ಅಷ್ಟೇ. ನೀನಿಯ ಇಲ್ಲ ಅಂತಂದರೆ ನಾನಂತೂ ಇರೋಕ್ಕಿಲ್ಲ. ನೀನೇನು ಹೇಳಿದೆ ನಮ್ಮ ಅಮ್ಮನ ನೋಡ್ಕೊ ಅಂದರೆ ನಾನು 3 ದಿನದಿಂದ ಕೂಳು ಬೇಸಾಕಿಲ್ಲ. ನೀನು 3-4 ದಿನ ಆಯ್ತು ನಾನು ಕೂಳು ಬೇಸಾಕ್ಬಿಟ್ಟು. ಸರಿ ಬಿಡು, ನಮ್ಮ ಅಮ್ಮಂಗೂ ಕೈಲಾಗಕ್ಕಿಲ್ಲ. ನಮ್ಮ ಅಮ್ಮನ ಯಾರು ನೋಡ್ಕೋತಾರೆ ನೀನೇ ಹೇಳು ಅಲ್ವಾ? ಈಗ ನೋಡ್ಕೊತೀನಿ ಅಂತಂದರೆ ಪೆಣ್ಣೆ ಶಾಂತಮ್ಮ ನನ್ನ ಮನೆಗೆ ಕಳಿಸ್ತೀನಿ. ನೀನೇ ಮನೆಗೆ ನೀನಿಯ ಅಡುಗೆ ತಿಂಡಿ ಮಾಡ್ಕೊಂಡು ನಮ್ಮ ಅಮ್ಮನೊಂದು ಮಾತು ಹೇಳ್ತಿದ್ದಂಗೆ ನೋಡ್ಕೋಬೇಕು. ನೋಡ್ಕೊತೀನಿ ಅಂತಂದರೆ ನೋಡ್ಕೊತೀನಿ ಅಂತ ಹೇಳು. ನಾನು ಯಾಕಲೆ ನೋಡ್ಕೊಳ್ಳಿ ನಿಮ್ಮ ಮುಂಗೆ ನನಗೇನಿಲ್ಲ ಅಂತ ದೊರ್ದು ನಿಮ್ಮ ಅಮ್ಮ ಇಡ್ರಿಸ್ಬಿಟ್ಟು ಇಕ್ಕೊಂಡು ನನಗೆ ಎಲ್ಲನೂ ತಕಳವ ತಿಂದು ಮಜಾ ಮಾಡವ ಅಂತ ಹೇಳ್ಬಿಟ್ಟು ಸಂದೆಗೆ ಇಡ್ರಿಸವಳೆ ನೋಡು. ಅದಕ್ಕೆ ನೀನು ಇಷ್ಟೆಲ್ಲ ಮಾತಾಡ್ತಾ ಇದೀಯ ನೀನು. ಎಂತ ಇಡ್ರಿಸೋದು ಇಲ್ಲ ಪಡ್ರಿಸೋದೂ ಇಲ್ಲ ನೋಡು. ನಾನು ಯಾಕೆ ನಿನಗೂ ನಿಮ್ಮ ಅಮ್ಮಂಗೂ ಸೇವೆ ಮಾಡ್ಕೊಂಡು ಬಿದ್ದಿರಲಿ ನೋಡು. ಮುಚ್ಕೊಂಡು ಇವಳು ಕರ್ಕೊಂಡು 3 ಜನ ಮನೆ ಖಾಲಿ ಮಾಡ್ಕೊಂಡು ಒಯ್ತಾ ಇರ್ಬೇಕು ಅಷ್ಟೇ. ನೀ ಅವಳು ಮಮತಿ ಹಂಗೆ ನನಗೆ ಬಿಟ್ಕೊಟ್ಬಿಟ್ಟು ನನಗೆ ಗಂಡ ಅಲ್ಲ ಅಂತ ಹೇಳಿದ್ಲು. ನಾನು ನಿನ್ನ ಹಂಗೆ ಬಿಟ್ಕೊಟ್ಬಿಟ್ಟು ಈ ಮನೆಯಾಳಿನೇ ಸಾಕಡ್ಲಿ, ಅವಳ ಜೊತೆ ಹೋಗ್ಬಿಟ್ಟು ಸಂಸಾರ ಮಾಡು. ಅದರಿಂದ ನನಗೇನು ಆಗಬೇಕಾಗಿಲ್ಲ. ಏನು ಹೇಳ್ತಾ ಇದ್ಯಾ? ಸರಿ ಹಂಗಾರೆ ನಾವು 3 ಜನ ಇದೇ ಮನೆಗೆ ಇರ್ತೀವಿ. ನೀನು ಈ ಮನೆ ಬಿಟ್ಬಿಟ್ಟು ಎಲ್ಲಾದ್ರೂ ಹೋಗು. ಏನ್ ಲಾಭ ಕೊಡ್ತಿದ್ಯಾ? ಏ ಶಾರದಿ, ಮಾತಾಗಾಡು. ಜುಟ್ಟು ಹಿಡ್ಕೊಂಡೆ ಅಂದ್ರೆ ನಾನು ಹಿಡ್ಕೊತೀನಿ ಅಷ್ಟೇ. ನೀನಿಯ ಬುಡೆ ಗಂಡನೇ ಕೈ ಮಾಡ್ಕೊಂಡು ಒಳ್ಳೆ ಹೆಂಗೆ ಬಿಕಾರಿ ತರ ಬಿತ್ರಿ ತರ ಆಡ್ತಾ ಇದೆಯಲ್ಲ. ಬುಡೆ ಗಂಡನ ಯಾಕೆ ನೀ ಬಡಿತೀಯಾ? ಮುಚ್ಕೊಂಡು ನಿಂತ್ಕೊಳ್ಳೆ. ಮದುವೆ ಮಾಡ್ಕೊಂಡು 3 ಗಂಟೆ ಆಗಿಲ್ಲ ಬಂದ್ಬಿಟ್ಟು ಆಗ್ಲೇ ನೀ ಇವಳು ಗಂಡ ಅಂತ ಹೇಳ್ಕೊಬಿಟ್ಟು ನಿನ್ ಜೊತೆ ಸಂಸಾರ ಮಾಡ್ಬಿಟ್ಟು ಬಿದ್ದವನೆ. ನನ್ನ ಜೊತೆ 25-28 ವರ್ಷ ಮದುವೆ ಮಾಡ್ಕೊಂಡು ಬಿದ್ದವನೆ. ನನ್ನ ಗಂಡ ಹಿಡ್ಕೊಂಡನ ಹೊಡಿತೀನೋ ಬಾರಿಸ್ತೀನೋ ಸಾಯಿಸ್ತೀನೋ ಅದನ್ನ ಕಟ್ಕೊಂಡು ನಿನಗೇನ್ಲೇ ಆಗ್ಬೇಕು? ಮುಚ್ಕೊಳ್ಳೆ ಬಾಯ್ನ. ಶಾರದಿ, ಸಹಿಸೋವಷ್ಟು ನಾನು ಸಹಿಸ್ಬಿಟ್ಟಿದ್ದೀನಿ ಬಿಡು. ಮಾತಾಡ್ತಿದ್ದೀನಿ ತಾನೇ. ಇವಾಗೇನು ನಮ್ಮ ಅಮ್ಮನ ನೀನು ನೋಡ್ಕೊಳಕಿಲ್ಲ ಅಲ್ವಾ? ಹೂ ಕಣಲೆ ನೋಡ್ಕೊಳಕಿಲ್ಲ ಏನ್ಲ ಮಾಡಿ ಇನ್ನು. ನಾನಂತೂ ಯಾವುದೇ ಕಾರಣಕ್ಕೂ ನಿಮ್ಮ ಅಮ್ಮನ ನೋಡ್ಕೊಳಕಿಲ್ಲ ನೋಡು. ನೀವ್ ಯಾರು ಈ ಮನೆಯಾಗಿ ಇರ್ಕೂಡ್ದು, ಇದು ನಮ್ಮ ಮನೆ ಅಷ್ಟೇ. ನೀನಿಯ ರೀ ಅವಳ ಮನೆ ಇದ್ರೇನು ಬಿಟ್ರೇನು ಅವಳ ಮನೆ ಕಟ್ಕೊಂಡು ನಮ್ಗೇನಾಗಬೇಕು? ಬನ್ನಿ ನಂದೇನಿಯ ಮಣ್ಣಿನ ಮನೆ ಇರ್ಬೋದು, ಆದ್ರೂ ಮನಸ್ಸು ನಿರಾಳವಾಗಿ ನೆಮ್ಮದಿಯಾಗಿರ್ತದ ಮನೆಯಾಗೆ. ಈ ಮನೆಗೆ ಇದ್ಬಿಟ್ಟು ನಾವ್ ಯಾಕೆ ಸಾಯ್ಬೇಕು? ಬರ್ರಿ ಹೋಗನ್ ಸುಮ್ಕೆ. ನೀನಿಯ ಬುಡೆ ನನ್ನ ಗಂಡನ ಬಿಡು. ನಿನಗೇನು ಈ ಮನೆ ಮಠ ಎಲ್ಲನೂ ನೀನೇ ಮಡಿಕ. ಯಾರು ಕೇಳ್ತಾರ ನೀನ? ಎಲ್ಲನೂ ಸಂದಕ್ ಮಡಿಕೊಂಡು ಇದ್ಬಿಡು. ಅವಳಿಗಿರೋ ಯೋಗ್ಯತೆನೂ ಇಲ್ಲ. ಹೀಗಿರೋಳು ನನ್ನಿಂದ ಏನು ಬಯಸ್ದಂಗೆ ನಾನೇನಿಯ ಬೇಕು ಅಂತ ಹೇಳ್ತಾವಳೆ. ಆದರೆ ನೀನು ಇಷ್ಟೆಲ್ಲ ಮಾಡಿದ್ದೀನಿ ನಿನಗೋಸ್ಕರ. ಇಷ್ಟು ಮಾಡಿದ್ರೂ ನೀನು ನನಗೆ ಗಂಡ ಬೇಡ, ನನಗೆ ಹೋಗು, ನನಗೆ ಸಾಕು ಹೊಲ ಜಮೀನು ಅಂತ ಹೇಳ್ತಿದ್ಯಲ್ಲ. ನಿನಗಿದ್ರ ಪ್ರತಿಫಲ ಅರ್ಥ ಆಯ್ತದೆ. ಮನೆ ಬಿಟ್ಬಿಟ್ಟು ನೀನು ಹೋಯ್ತೀಯಾ ಇಲ್ಲ ನಾವು ಹೋಯ್ತೀವ ಅಂತ ಹೇಳ್ಬಿಟ್ಟು ನಾನು ನಿನಗೆ ತೋರಿಸ್ತೀನಿ. ಕೇಳಿಸ್ಕೊಂಡಿರಮ್ಮ, ಬೆಣ್ಣೆ ಶಾಂತಮ್ಮನ ಯಾಕೆ ಮದುವೆ ಮಾಡ್ಕೊಬಿಟ್ಟು ಬಂದೆ ಅಂತಂದಲ್ಲ. ಅವಳಿಗೆ ಯಾವ ವಿಷಯನೂ ಏನೂ ಗೊತ್ತೇ ಇಲ್ಲ. ಆದ್ರೂ ಆ ಬೆಣ್ಣೆ ಶಾಂತಮ್ಮ ನೋಡ್ದ ಹೆಂಗೆ ನಮ್ಮ ಪರ ಮಾತಾಡ್ತಾವಳೆ ಅಂತ ಹೇಳ್ಬಿಟ್ಟು ಈ ಬಿತ್ರಿ ನೋಡ್ದ ಹೆಂಗೆ ಮಾತಾಡ್ತಾವಳೆ ಅಂತ. ಮಗ ನಾನು ಹೇಳಿಲ್ವಾ ನಿನ್ ಖುಷಿನೇನಿಯ ನನ್ನ ಖುಷಿ, ನೀನು ಹೆಂಗಾರ ಮಾಡ್ಕ ಅಂತ ಹೇಳ್ಬಿಟ್ಟು ಮಗ. ಸರಿ ಆಯ್ತು. ಈಗ ಬಿಟ್ಬಿಡು ಶಾರದಿನ ಬಿಟ್ಬಿಟ್ಟು ಈಗ ಹೇಳ್ತಾನೆ ಶಾರದಿ ಮುಂದದೇನೋ ಹೇಳು. ಇನ್ನು ಎಲ್ಲ ವಿಚಾರನೂ ಎಲ್ಲ ಹೇಳ್ಬಿಟ್ಟು ಇದು ಮಾಡು. ಆಳ್ಗೂ ತಲೆಕೆಟ್ಟೆಲ್ಲ ಮರ್ತೋಗ್ಬಿಟ್ಟವಳು ಅನ್ನಿಸ್ತದೆ. ಎಲ್ಲ ಹೇಳಿ ನೋಡಿ. ನಮ್ಮ ಪಾಡಿಗೆ ನಾವು ಹೆಂಗೋ ಜೀವನ ಮಾಡ್ಕೊಳ್ಳೋಣ. ಅವಳ ಮಗಳು ಎಲ್ಲನೂ ಎಲ್ಲೋ ಅಂತ ಜೀವನ ಮಾಡ್ಕೋತಾರೆ. ಈಗ ಎಲ್ಲ ಬಿಟ್ಬಿಡು. ಶಾಂತಮ್ಮ ಬಿಡು ಬಾ. ನಿನಗೇನು ಇವಾಗ ಅಭ್ಯಂತರ ಇಲ್ಲ ತಾನೆ ನನ್ನ ಮಗನ ಜೊತೆ ಇರೋಕ್ಕೆ?
ಇಲ್ಲತ್ತೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ನಂದೇ ಮನೆ ಐತೆ, ಹಸುಗಳವೆ ಕಣತ್ತೆ, ಎಮ್ಮಿಗಳವೆ, ಎಲ್ಲ ಕಾಲು ಕರೆದು ಬೆಣ್ಣೆ ಮಾಡ್ಕೊಂಡು ಮಜ್ಜಿಗೆ ಬೆಣ್ಣೆ ಎಲ್ಲ ಮಾರ್ಕೊಂಡು ಜೀವನ ಮಾಡಿದ್ರು ನಾನು ನನ್ನ ಗಂಡ ಇಬ್ರು ಜೀವನ ಪೂರ್ತಿ ಸಂದಕ್ಕೇನೇ ಜೀವನ ಮಾಡ್ತೀವಿ ಕಣತ್ತೆ. ಇದೆಲ್ಲನೂ ನಮ್ಗಂತೂ ಏನು ಬೇಡ ಕಣತ್ತೆ. ನಮ್ಗೇನದೇನೋ ಅಂತಾರಲ್ಲ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನಂಗೆ ನಮ್ಗೆ ಏನಾಯ್ತು ಅದ್ರಾಗ ಜೀವನ ಮಾಡ್ಕೊಂಡು ಹೋಯ್ತೀವಿ. ನಮ್ಗೇನು ಮಕ್ಳ ಮರಿನ ಅತ್ತೆ. ಸರಿ ಬಿಡಿ ಆಯಿತು, ಇವಮ್ಮಂಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ನೀವೇನೇನೋ ನೀವು ಮಾಡಿದ್ವಿ, ಅದೇನೂ ಆಗಲೇ ಇಲ್ಲ. ಇನ್ನೇನು ಮಾಡೋಕ್ಕಾಯ್ತದೆ, ಬಿಟ್ಬಿಟ್ಟು ನಡಿರತ್ತೆ ನಮ್ಮ ಮನೆಗೆ ನೀನು ಕರ್ಕೊಂಡೋಗ್ಬಿಟ್ಟು ನಿಮ್ಮನ್ನ ನಾನೇನು ನೋಡ್ಕೊಂಡು ಸಾಕತ್ತೀನಿ ನಾನು. ಇನ್ನೇನು ಯಾರ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಯಾರೋ ಬಂದು ಸಹಾಯ ಮಾಡ್ತಾರೆ ಅಂತ ನೀವು ಅಂದ್ಕೊಳಕ್ಕೆ ಹೋಗ್ಬೇಡಿ. ನಡೀರಿ, ನಾನೇ ಇದ್ದೀನಲ್ಲ, ಇನ್ನೂ 2 ಎಮ್ಮೆ ಎಕ್ಸ್ಟ್ರಾ ತಗೊಬಿಟ್ಟು ಬಂದು ನಾನೇನೇ ಇನ್ನೂ ನಾನು ಬೆಣ್ಣೆ ಶಾನೆ ಮಾಡ್ತೀನಿ ಬರ್ರಿ. ನಮ್ಮ ಅತ್ತೆ ಅಕೌಂಟ್ ಇವಾಗ ಒಂದು 50 ಲಕ್ಷ ಬರ್ತದೆ ಅಂತ ಆಸೆಗೆ ಕರ್ಕೊಂಡು ಹೋಯ್ತಾ ಇದೆಯಲ್ವೇನೆ. ನಮ್ಮ ಅತ್ತೆ ಹೆಸರಿಗೆ ಯಾವ ಕಾಸು ಬರೋಕ್ಕಿಲ್ಲ, ಯಾವ 10 ರೂಪಾಯಿ ದುಡ್ಡು ಬರೋಕ್ಕಿಲ್ವೇಲೆ ಮನೆಯಾಳಿ. ನಾನು ಬರ್ತದೆ ಅಂತಾನೆ ಅನ್ಕೊಂಡಿದ್ದೆ. ನೀನು ಅದನ್ನ ನಂಬಿಟ್ಟು ಕರ್ಕೊಂಡು ಹೋಗ್ತಿದ್ದೀನಿ ಅಂದರೆ ಕರ್ಕೊಂಡೋಗು. ಆ ಮುದ್ಕಿನೂ ನನ್ನ ಗಂಡ ನನ್ನ ಜೊತೆಯಾಗಿದ್ದು ಯಾವ ಪ್ರಯೋಜನನೂ ಇಲ್ಲ ನನಗಂತೂ. 10 ಪೈಸಕ್ಕೆ ಯೋಗ್ಯತೆ ಇಲ್ದಿರ ನನ್ನ ಮಕ್ಕಳು ಇವರೆಲ್ಲನೂ ನಿನಗೆ ಸಾಕಿ 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 ಸೆಲ್ವಿ ಬೇಜಾರಾಗೋಗ್ಬಿಟ್ಟು ನಿನಗೆ ಹೋಗುತ್ತು ಕ್ಯಾಕುರ್ಸಿ ಬಿಟ್ಬಿಡ್ತಾರೆ ಅಷ್ಟೇ. ನೀನೇ ಕರ್ಕೊಂಡೋಗು ರೀ. ಬರ್ರಿ ಅತ್ತೆ, ಬಾತೆ ಮನೆಗೆ ಹೋಗೋಣ. ನಾನು ನೋಡ್ಕೊತೀನಿ ಬಾತೆ ನಿಮ್ಮನ್ನ. ಯಾವಳೋ ಬಂದು ನಿಮ್ಮನ್ನು ನೋಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಅತ್ತೆ, ನಾನೇ ಇದ್ದೀನಲ್ಲ, ನಾನೇ ನೋಡ್ಕೊಂಡು ಸಾಕ್ತೀನಿ ರೀ. ಬರ್ರಿ, ನನಗೆ ಕಷ್ಟ ಅಂತ ಇದ್ದಾಗ 2 ಎಮ್ಮೆ ಕೊಟ್ಬಿಟ್ಟು ನನ್ನ ಜೀವನ ರೂಪಿಸ್ಕೊಟ್ಟರು ನೀವು. ಇವತ್ತು ನೀವು ಬೀದಿನಾಗಿದ್ದಾಗ ನಿಮ್ಮ ಜೀವನ ರೂಪಿಸಕ್ಕೆ ನನ್ನ ಕೈಲಿ ಆಗಕ್ಕಿಲ್ವೇ? ಬರ್ರಿ. ಅಯ್ಯೋ ಅಡ್ಕಸ್ವಿ ನನ್ನ ಮಗನೇ, ನನಗೆ ಗೊತ್ತಿಲ್ದಂಗೆ ಈ ಕಂತಿ ಕೆಲಸ ನನಗೆ ಮಾಡ್ತಾ ಇದ್ದೆ ನೀನು. ಅದನ್ನ ಕಂತಿ ಕೆಲಸ ಅನ್ನಕ್ಕಿಲ್ಲ, ಕಷ್ಟದವ್ರಿಗೆ ಸಹಾಯ ಮಾಡೋದು ನಿಯತ್ತು ಅಂತ ಕರೀತಾರೆ, ಸರಿನಾ? ನಿನಗಿಲ್ದಿರ ನಿಯತ್ತೆಲ್ಲೋ ನನ್ನ ಮಗಂಗೆ ಬಂದಿತ್ತು ಅಂತ ಅನ್ನಿಸ್ತದೆ. ಯಾವ ದುರುದ್ದೇಶ ಇಲ್ದಿದ್ದಂಗಂತೆ. ನಾನು ಅವಳ ಹತ್ರ ಎಲ್ಲ ವಿಚಾರಿಸಿದ್ದೀನಿ, ಯಾವುದು ದುರುದ್ದೇಶ ಇಲ್ದಿದ್ದಂಗೆನೇನಿಯಾ ನನ್ನ ಮಗನೂ ಕೊಟ್ಬಿಟ್ಟು ಮಾಡಿರೋದು, ಸರಿನಾ? ನೋಡೇ ಬಿತ್ರಿ, ಆಯಿತು. ನಿನಗಿನ್ನು ಮುಂದೆ ಏನು ನಡೀತದೆ ಭವಿಷ್ಯ ಅಂತ ಗೊತ್ತಿಲ್ಲ. ಕೊನೇ ಸಲ ನಿನ್ನ ಗಂಡ ಬೇಕಾ ಬ್ಯಾಡವಾ ಹೇಳ್ಬಿಡು. ನೀನು 50,000 ಸಲ ಕೇಳಿದ್ರು 50 ಲಕ್ಷ ಸಲ ಕೇಳಿದ್ರು ಬ್ಯಾಡ ಅಂದರೆ ಬ್ಯಾಡ. ನನ್ನ ಬಾಕ್ಲು ಹಾಕೊಳ್ಳೋದೆ ನನ್ನ ಮುಖ್ಯ. ಬಾಕ್ಲು ಹಾಕೊಂಡು ಹೋಯ್ತೀನಿ, ಸಾಯಿರಿ 3 ಜನನೂ. ಮಗ ಇನ್ನೇಳು ಬದಲಾಗಿಲ್ಲ ಕಣ ಮಗ, ಬಿಟ್ಬಿಡು. ಬೆಣ್ಣೆ ಶಾಂತಮ್ಮ, ನೀನೇನು ಮಾಡಿದ್ರು ಏನು ಬಿಟ್ರು ಬದಲಾಯಿಸೋಕ್ಕಾಗಕ್ಕಿಲ್ಲ. ನೀನು ಬಿಟ್ಬಿಟ್ಟು ನೀವು ಸಂದಕ್ಕಿದ್ದು ಬಿಟ್ರಪ್ಪ. ನೀನು ಯಾಕಲ ಮಗ ಬೆಣ್ಣೆ ಶಾಂತಮ್ಮ, ನಿಂಗೆ ಗೊತ್ತಿಲ್ಲ ಕಣ್ಣಮ್ಮ. ಆಗಲೇ ನೀ ಶಾದಿ ಎಲ್ಲ ಆಸ್ತಿನೂ ನನ್ನ ಮಗನ ಹೆಸ್ರಿಗೆ ಬರ್ಕೊಟ್ಬಿಟ್ಟವಳೆ. ನೀನೇನು ಬೀದಿಗೆ ಬಿದ್ದಿಲ್ಲ, ನಿನಗೇನು ಕಷ್ಟ ಇಲ್ಲ ಕಣವ. ಈಗ ಆಸ್ತಿ ಪಾಸ್ತಿ ಎಲ್ಲನೂ ನಿನಗೇನೇ ಬರ್ತದೆ, ಯೋಚನೆ ಮಾಡಬೇಡ ಕಣವ. ಆ ಶಾರದಿ ಸೈನ ಕೊಟ್ಟಿರೋದು ಗೆಪ್ತಿ ಆಯ್ತೋ ಮರ್ತಿ ಹೋಗ್ಬಿಟ್ಟವಳೆ. ನಾನು ಆ ಕಾರು ಗೀರು ಅಂತ ಕುಸಿನಾಗೆ ಹಿಂಗೆ ಎಗರಾಡ್ತಾವಳೆ ನೋಡು. ನೀನು ಒಳ್ಳೆ ಗುಣಕ್ಕೆ ದೇವರೆಲ್ಲೋ ಒಳ್ಳೇದು ಮಾಡೈತೆ ಕಣವ. ಆಸ್ತಿ ಎಲ್ಲ ನನ್ನ ಮಗನ ಹೆಸ್ರನಾಗೆ ಐತೆ. ನೀನು ಆರಾಮಾಗೆ ನೀನು ನನ್ನ ಮಗ ಇಬ್ಬರು ಇದೇ ಮನೆಗೆ ನೀಯ ಸಂದಕ್ಕಿರ್ರಿ. ಇವಾಗ ಈ ಮನೆನೂ ನನ್ನ ಮಗನಿಗೆ ನೀಯ ಸೇರಿದ್ದು ನಿಜನೇನ್ರಿ? ಹಾಂ, ಈ ಮನೆನೂ ಇವಾಗ ನನಗೆ ಸೇರಿದ್ದು. ಆದ್ರೂ ಶಾರದಿನ ನೋಡಿ ಒಂದೇ ಒಂದು ಕಿತ ಚಾನ್ಸ್ ಕೊಡೋಣ ಅಂತ ಅಂದ್ಬಿಟ್ಟು ನನ್ನ ಮೇಲೆ ಪಿರುತಿ ಇದ್ದಂಗೆ ಆಡ್ತಾವಳು, ಈ ಮನೆ ಮೇಲೆ ಪಿರುತಿ ಇದ್ದಂಗೆ ಆಡ್ತಾವಳು ಅಂತ ಪ್ರಯತ್ನ ಪಟ್ಟೆ. ಅವಳಿಗೆ ನಾನು ಯಾವತ್ತೂ ಬೇಕಿಲ್ಲ, ಅವಳಿಗೆ ಬೇಕಿದ್ದು ಇವತ್ತು ಅವಳಿಗೆ ಬೇಕಿರೋ ದುಡ್ಡೇ ನೀಯ. ಗೊತ್ತಾಯ್ತಲ್ಲ, ಬಿಡು. ಇನ್ನು ಯಾಕೆ ಬಾ, ಇದೇ ಮನೆಗೆ ನಾನು ನೋಡ್ಕೊತೀನಿ. ಅವಳನ್ನೇ ಒದ್ದೀಚೆ ಕಡೆಗೆ ಹಾಕಿ ನಾನು ನೀನು ಅಮ್ಮ ಸಂದಕ್ಕಿರೋಣ. ಆದರೆ ನಂದೊಂದೇ ಒಂದು ಮನವಿ, ನಮ್ಮ ಅಮ್ಮನ ಮಾತ್ರ ನೀನು ಸಂದಕ್ಕೆ ನೋಡ್ಕೋಬೇಕು ರೀ. ನಾನಿವಾಗ ನಿಮಗೆ ಮಾತು ಕೊಡ್ತೀನಿ, ಸ್ವಂತ ನಮ್ಮ ಅಮ್ಮನ ನೋಡ್ಕೊಂಡಾಗೇನೆ ನೋಡ್ಕೊತೀನಿ ರೀ. ನನಗೂ ಯಾರೂ ಇಲ್ಲ. ಈ ವಿಷಯನ ಮೊದಲು ಆ ಶಾರದಿಗೆ ಹೇಳಿ ಆ ಶಾರದಿನ ಮನೆಯಿಂದ ಈಚೆ ಕಡೆಗೆ ಹಾಕಬೇಕು ನೋಡಿ. ಆವಾಗೇನೇ ನನಗಂತೂ ನೆಮ್ಮದಿ. ಅಲ್ಲಿ ಗಂಟ ನನಗೆ ನೆಮ್ಮದಿನೂ ಇಲ್ಲ, ಏನೂ ಇಲ್ಲ. ಅತ್ತೆ ಬರ್ರಿ ಅತ್ತೆ, ಹೋಗಿ ಅವಳಿಗೆ ಫಸ್ಟ್ ಎಲ್ಲ ವಿಷಯನೂ ಹೇಳ್ಬಿಟ್ಟು ಈ ಮನೆ ಬಿಟ್ಬಿಟ್ಟು ಹೋಗಿ ಅಂತ ಹೇಳೋಣ. ಆಮೇಕಿಂದ ನೋಡೋಣ ಅದೇನಾಯ್ತದೋ ಏನು ಕತೆಯೋ. ಇನ್ನೇನಾಯ್ತದೆ ಬಾಯ್ ಬಿಡ್ಕತ್ತಳೆ, ಸುಮ್ಮನೆ ಆಯ್ತಾಳೆ. ಬಾ ಕಣ್ ಮಗ, ಹೇಳ್ಬಾ ನೀನು ಎಂಟ್ರಿಗೆ ಎಲ್ಲನೂ ಈ ದಿನಗೋಸ್ಕರನೇ ಕಾಯ್ತಾ ಇದ್ದೆ ಅಲ್ವಾ? ಕಣಮ್ಮ, ಈ ದಿನಗೋಸ್ಕರ ನೀನು ಕಾಯ್ತಿದ್ದೆ ನಾನಂತೂ.